ಮಿಟ್ಸುಬಿಷಿ ಲ್ಯಾನ್ಸರ್ ಫ್ರಮ್ 1973 ಟು 2024. ಈ ಕಾರ್ ಬಗ್ಗೆ ಗೊತ್ತಿಲ್ಲದಿರೋ ಹುಡುಗ ಇರೋಕ್ಕೆ ಚಾನ್ಸೇ ಇಲ್ಲ ಗುರು. ಇದೊಂಥರ ಕ್ರಿಕೆಟಲ್ಲಿ ವಿರಾಟ್ ಇದ್ದಂಗೆ. ಮಿಟ್ಸುಬಿಷಿ ಮೋಟರ್ಸ್ ಫ್ರಮ್ ಜಪಾನ್ ಈ ಕಾರ್ನ ಫಸ್ಟ್ ಲಾಂಚ್ ಮಾಡಿದ್ದು 1973ಅಲ್ಲಿ. ಆದರೆ ಈ ಕಾರ್ ನಮ್ಮ ದೇಶದಲ್ಲಿ ಫೇಮಸ್ ಆಗಿದ್ದು ಫ್ರಮ್ ಇಟ್ಸ್ ಲಾಂಚ್ ಇನ್ 1998 ಇನ್ ಕೊಲಾಬರೇಷನ್ ವಿತ್ ದ ಲೆಜೆಂಡರಿ ಹಿಂದೂಸ್ತಾನ್ ಮೋಟರ್ಸ್. ಏನು ಹೇಳಲಿ ಗುರು ನಾನು ಈ ಕಾರ್ ಬಗ್ಗೆ. ಇದೊಂದು ಫ್ಲಾಲೆಸ್, ಟೈಮ್ಲೆಸ್, ಔಟ್ ಆ್ಯಂಡ್ ಔಟ್ ಸ್ಪೋರ್ಟ್ಸ್ ಸೆಡಾನ್ ಕಾರ್. ಆ ಲುಕ್ಕು, ಆ ಪವರು, ಆ ಬಿಲ್ಡ್ ಕ್ವಾಲಿಟಿ, ಟಿಲ್ ಡೇಟ್ ನನಗೆ ಫೇವ್ರೆಟ್ ಸೆಡನ್ ಯಾವುದು ಅಂತಂದರೆ ಖಂಡಿತ ಲ್ಯಾನ್ಸರೇ ಗುರು. ನಮ್ಮ ದೇಶದಲ್ಲಿ ಫಸ್ಟ್ ಲಾಂಚ್ ಆಗಿದ್ದು GLX ಮಾಡಲ್ ಅಂತ. ಆಮೇಲೆ 2000ನಲ್ಲಿ SLX ಮತ್ತು SLXi ಅನ್ನೋ ಮಾಡಲ್ನ ಲಾಂಚ್ ಮಾಡಿದ್ರು. ಈ ಪರ್ಟಿಕ್ಯುಲರ್ ಕಾರಲ್ಲಿ ಇದ್ದಿದ್ದು 1.5 ಲೀಟರ್ 12 ವಾಲ್ವ್ಸ್ SOHC ಪೆಟ್ರೋಲ್ ಇಂಜಿನ್. ಇದರಲ್ಲಿದ್ದು 87 ಹಾರ್ಸ್ ಪವರ್ ಮತ್ತು 131 ನ್ಯೂಟನ್ ಮೀಟರ್ ಟಾರ್ಕ್. ಇದರಲ್ಲಿ ಬರ್ತಾ ಇದ್ದಿದ್ದು 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಮತ್ತು ಆಲ್ಮೋಸ್ಟ್ 14 ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಾ ಇತ್ತು. ಈ ಲ್ಯಾನ್ಸರ್ ಇದ್ದಿದ್ದು ಇಷ್ಟುದ್ದ, ಇಷ್ಟಗ್ಲ ಆ್ಯಂಡ್ ಇಷ್ಟುದ್ದ ಆ್ಯಂಡ್ ನಾಟ್ ಟು ಫರ್ಗೆಟ್ ಇಷ್ಟು ವೆಯ್ಟ್ ಕೂಡ ಇತ್ತು. 2012ಅಲ್ಲಿ ಈ ಕಾರ್ದು ಲಾಸ್ಟ್ ಪ್ರೊಡಕ್ಷನ್ ಮಾಡಲ್ ಸೇಲ್ ಆಗಿದ್ದು 8.17 ಲ್ಯಾಕ್ ರುಪೀಸ್ ಎಕ್ಸ್ ಶೋರೂಮ್ಗೆ. 2012ಅಲ್ಲಿ ಲ್ಯಾನ್ಸರ್ ಪ್ರೊಡಕ್ಷನ್ ಸ್ಟಾಪ್ ಆಯಿತು ಡ್ಯೂ ಟು ಏಜಿಂಗ್ ಡಿಸೈನ್ ಅಂತ ಗೂಗಲ್ ಹೇಳುತ್ತೆ. ಬಟ್ ಅದಕ್ಕೇನು ಗೊತ್ತು ಗುರು, ಥಿಂಗ್ಸ್ ಬಿಕಮ್ ಟೈಮ್ಲೆಸ್ ಆ್ಯಂಡ್ ಫ್ಲಾಲೆಸ್ ವಿತ್ ಏಜಿಂಗ್ ಅಂತ. ಈ ಡಿಸೈನ್ಗೆ, ಈ ಕಾರ್ಗೆ ಎಷ್ಟು ವ್ಯಾಲ್ಯೂ ಇದೆ ಆ್ಯಂಡ್ ಈ ಕಾರ್ ಗತ್ತು ಏನು ಅನ್ನೋದು ಒಬ್ಬ ಟ್ರೂ ಕಾರ್ ಲವರ್ಗೆ ಮಾತ್ರ ಗೊತ್ತಾಗುತ್ತೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಬ್ಯೂಟಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ.